ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಮಾಸ್ ನಟ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಕಲ್ಕಿ 2898 AD ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ನಲ್ಲಿ 600 ಕೋಟಿಯಿಂದ ನಿರ್ಮಾಣಗೊಂಡಿರುವಂತಹ ಸಿನಿಮಾ. ಟ್ರೈಲರ್ ಬಿಡುಗಡೆಗೆ ಮುನ್ನ ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್ ಅವರ ಕ್ಯಾರೆಕ್ಟರ್ ಪೋಸ್ಟರ್ ಮತ್ತು ಟೀಸರ್ ಪ್ರೇಕ್ಷಕರಿಗೆ ಅಲ್ಚಲ್ ಮೂಡಿಸಿದಂತ ಸಿನಿಮಾ. ಅದಷ್ಟೇ ಅಲ್ಲದೆ ಪ್ರಮೋಷನ್ಗಾಗಿ ಆನಿಮೇಷನ್ ಸೀರೀಸ್ ನಲ್ಲಿರುವ ಭೈರವ ಹಾಗೂ ಬುಜ್ಜಿಯ ಜುಗಲ್ಬಂದಿಗೆ ಪ್ರೇಕ್ಷಕರಿಂದ ಮೆಚ್ಚುಗೆ ಬಂದಿತ್ತು. ವೈಜಯಂತಿ ಮೂವೀಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿರೀಕ್ಷೆಯ ಬಳಿಕ ಟ್ರೈಲರ್ ರಿಲೀಸ್ ಆಗಿದೆ. ಸುಮಾರು 2 ನಿಮಿಷ 55 ಸೆಕೆಂಡ್ಗಳಿರುವಂತಹ ಈ ಟ್ರೈಲರ್ ಬಿಡುಗಡೆಯಾಗಿದ್ದು ಅದ್ಭುತವಾಗಿ ಮೂಡಿ 45 ನಿಮಿಷದಲ್ಲೇ 1 ಲಕ್ಷಕ್ಕೂ ಹೆಚ್ಚು ಮಂದಿ ವೀಕ್ಷಿಸಿದ್ದಾರೆ. ಇನ್ನು ಟ್ರೈಲರ್ ನೋಡಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಒಂದು ಕಡೆ ಸೈನ್ಸ್ ಫಿಕ್ಷನ್ ಆಧಾರದ ಮೇಲೆ ಮತ್ತು ಇನ್ನೊಂದು ಕಡೆ ಮೈಥಾಲಜಿ ಪ್ರಕಾರ ಇಬ್ಬರು ಭೇಟಿಯಾದಾಗ ಕಲ್ಕಿ 2898 ಕ್ರಿಸ್ತಶಕ ರಚನೆಯಾಗುತ್ತದೆ ಎಂಬುದೇ ಈ ಸಿನಿಮಾ. ಒಂದು ಮಹಾಕಾವ್ಯವನ್ನು ಕಾಲ್ಪನಿಕವಾಗಿಟ್ಕೊಂಡು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ 3 ಕಾಲವನ್ನು VFX ನಿಂದ ಮೂಡಿಸಿರುವಂತಹ ಸ್ಟೋರಿ. ಗ್ರಾಫಿಕ್ಸ್ ಅಂತ ಹೇಳೋದಿಕ್ಕೆ ಆಗದೆ ಇರುವಷ್ಟು ಪರ್ಫೆಕ್ಟ್ ಆಗಿ ಟೀಸರ್ ಮೂಡಿ ಬಂದಿದೆ. ತೆಲುಗು ಮಾತ್ರವಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಮತ್ತು ಇಂಗ್ಲಿಷ್ ಸೇರಿದಂತೆ ಎಲ್ಲಾ ಭಾಷೆಯಲ್ಲಿ ಟೀಸರ್ ಬಿಡುಗಡೆಯಾಗಿದೆ. ಟ್ರೈಲರ್ ನಲ್ಲಿ ಪ್ರಭಾಸ್ ಅವರ ಖಡಕ್ ಪಂಚ್, ಡೈಲಾಗ್ ಸ್ಟೈಲ್ ಮಸ್ತ್ ಆಗಿದೆ. ಏಜ್ ಅನ್ನೋದು ಬರೀ ನಂಬರ್ ಅಷ್ಟೇ ಅನ್ನೋದನ್ನ ಅಶ್ವತ್ಥಾಮ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಪ್ರಭಾಸ್ ಮತ್ತು ಅಮಿತಾಬ್ ಬಚ್ಚನ್ ಅವರ ಆಕ್ಷನ್ ಗಳನ್ನ ಇಡೀ ಸಿನಿಮಾದಲ್ಲಿ ಕಾಣಬಹುದು. ಕಲ್ಕಿ 2898 AD ಸಿನಿಮಾ ನಿಜವಾಗಿಯೂ ನಮ್ಮನ್ನು ಒಂದು ಹೊಸ ಮಾಯಾಲೋಕಕ್ಕೆ ಕರ್ಕೊಂಡೋಗುತ್ತೆ ಅನ್ನೋ ಭರವಸೆ ಮೂಡಿಸಿದೆ. ಕಮಲ್ ಹಾಸನ್ ಅವರ ಕ್ಯಾರೆಕ್ಟರ್ ನ ಇಷ್ಟು ದಿನ ಹೈಡ್ ಮಾಡಿದ್ರು, ಆದ್ರೆ ಟ್ರೈಲರ್ ಕೊನೆಯಲ್ಲಿ ಭಯ ಪಡಬೇಡಿ, ಇನ್ನೊಂದು ಲೋಕ ಬರುತ್ತದೆ ಎಂಬ ಡೈಲಾಗ್ ಹೇಳುವ ಮೂಲಕ ಯಾರು ಗುರುತಿಸಲಾಗದ ಭಯಪಡಿಸುವಂತಹ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರ ಪಾತ್ರ ಮತ್ತು ಕಾಸ್ಟ್ಯೂಮ್ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಹಾಲಿವುಡ್ ಸಿನಿಮಾಗಳಿಗೇನು ಕಮ್ಮಿ ಇಲ್ಲ ಎನ್ನುವಂತೆ ಟೀಸರ್ ಮೂಡಿ ಬಂದಿದೆ. ಟೀಸರ್ ನಲ್ಲಿ ಪರ್ಫೆಕ್ಟ್ ಆಗಿ ಕಾಣೋ ಹಾಗೆ ಸಿನಿಮಾದಲ್ಲಿ ಅಷ್ಟೇ ಕ್ಯೂರಿಯಸ್ ಮತ್ತೆ ಥ್ರಿಲ್ಲಿಂಗ್ ಆಗಿದ್ರೆ ಈ ಚಿತ್ರ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ ಅನ್ನೋ ಭರವಸೆ ಇದೆ. ಅಶ್ವಿನ್ ದತ್ ಹಾಗೂ ನಾಗ್ ಅಶ್ವಿನ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಕಲ್ಕಿ 2898 AD ಚಿತ್ರವು ಜಗತ್ತಿನಾದ್ಯಂತ ಜೂನ್ 27ರಂದು ಬಿಡುಗಡೆಯಾಗಲಿದೆ. ಸಿನಿಮಾ ನೋಡೋದಕ್ಕೂ ಮುಂಚೆ ಅದರ ನೆಗೆಟಿವ್ ಹಾಗೂ ಪಾಸಿಟಿವ್ ಪಾಯಿಂಟ್ ಹೇಳೋದ್ ಬೇಡ, ಯಾಕಂದ್ರೆ ಸಿನಿಮಾ ನೋಡಿದ ಮೇಲೆ ರಿವ್ಯೂ ಮಾಡೋದು ಇದ್ದೇ ಇದೆ ಅಲ್ವಾ. ಯಾವ ಲ್ಯಾಂಗ್ವೇಜ್ ಸಿನಿಮಾ ಆಗ್ಲಿ ಇಂಥದೊಂದು ದೊಡ್ಡ ಮಟ್ಟಕ್ಕೆ ಕೈ ಹಾಕಿದೆ ಅಂದ್ರೆ ಆ ಸಿನಿಮಾ ಅಪ್ರಿಶಿಯೇಟ್ ಮಾಡಲೇಬೇಕು.